ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಮನೆ ಬದಲು ಮಾಡೋದಕ್ಕೆ ಮುಂದಾದನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಏನಿದ್ದ ಈತ ಸಮೀರ ಬನ್ನೇರುಘಟ್ಟದ ಹತ್ರ ಆ ಮನೆಯನ್ನು ಖಾಲಿ ಮಾಡೋದಕ್ಕೆ ಸಮೀರ್ ಮುಂದಾಗಿದ್ದಾನಂತೆ. ಬನ್ನೇರುಘಟ್ಟ ಸಮೀಪ ಇರುವಂತಹ ಸಮೀರ್ನ ಮನೆ ಕಳೆದ 1.5 ವರ್ಷದಿಂದ ಇದೇ ಮನೆಯಲ್ಲಿ ಸಮೀರ್ ಇದ್ದ. ಆದರೆ ಈಗ 1 ವಾರಕ್ಕಿಂತ ಹೆಚ್ಚಾಯಿತು ಮನೆ ಹತ್ರ ಈತ ಸುಳಿದಿಲ್ವಂತೆ. ಇದೀಗ ಈತನ ಎಲ್ಲ ಅಪರಾವತಾರ ಗೊತ್ತಾಗಿ ಮನೆ ಖಾಲಿ ಮಾಡಪ್ಪ, ನಿನ್ನ ಸವಾಸ ಬೇಡ ಅಂತ ಮನೆ ಮಾಲೀಕರು ಈತನಿಗೆ ಹೇಳ್ಬಿಟ್ಟಿದಾರಂತೆ. ಮನೆ ಖಾಲಿ ಮಾಡುವಂತ ಮನೆ ಮಾಲೀಕರು ಒತ್ತಡ ಹಾಕ್ತಾ ಇದ್ದಾರಂತೆ. ಸೊ ಆ ಮನೆನ ಖಾಲಿ ಮಾಡೋದಕ್ಕೆ ಸಮೀರ್ ಈಗ ಮುಂದಾಗಿದ್ದಾನೆ. ಈತ ಮುಂದಾಗಿದ್ದಾನೆ ಅನ್ನೋದಕ್ಕಿಂತ ಮನೆ ಮಾಲೀಕರು ಈತನನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮನೆ ಮಾಲೀಕರು ಈತನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು. ಈ ಎಲ್ಲ ವಿಚಾರಗಳು ಮನೆ ಮಾಲೀಕರಿಗೆ ಗೊತ್ತಾಗಿ, ಈತನ ಅಸಲಿಯತ್ತು ಮನೆ ಮಾಲೀಕರಿಗೆ ಗೊತ್ತಾಗಿ ಸಭ್ಯಸ್ಥರಿರ್ತಾರೆ ಕೆಲವರು. ಇವರು ಸವಾಸನೆ ಬೇಡ ನಮಗೆ ಅಂತ ಹೇಳಿ ಆತನನ್ನ ಮನೆಯಿಂದ ಖಾಲಿ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈಗ ಸಮೀರ್ ಮೊಹಮ್ಮದ್ ಇರುವಂತಹ ಮನೆ ತಾವು ಗಮನಿಸ್ತಾ ಇರುವಂಥದ್ದು. ಸಮೀರ್ ಮೊಹಮ್ಮದ್ ಇರುವಂಥ ಮನೆ. ಸಮೀರ್ ಮೊಹಮ್ಮದ್ ಇದೇ ಮನೆಯಲ್ಲಿ ಇದ್ದುಕೊಂಡು ಆ AI ವಿಡಿಯೋಗಳು, ಅದನ್ನು ಏನು ಹೇಳಬೇಕು, ಏನು ಮಾಡಬೇಕು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದ. ಈ ವಿಚಾರಗಳು ಈಗ ಮನೆ ಮಾಲೀಕರಿಗೆ ಗೊತ್ತಾಗಿದೆ. ಇನ್ನು SIT ಅಧಿಕಾರಿಗಳು ಬಂದು ಆ ಮನೆಯ ಬಾಗಿಲಿಗೆ ಅಂಟಿಸೋದ್ರು ಪಾಪ ವಿಚಾರಣೆಗೆ ಅಂತ ಹೇಳಿ. ಮನೆ ಮಾಲೀಕರನ್ನು ಕೇಳಿದರು, ಎಷ್ಟು ದಿನದಿಂದ ಇಲ್ಲಿ ಇದ್ದ ಈತ ಯಾವಾಗ ಬರ್ತಿದ್ದ, ಯಾವಾಗ ಹೋಗ್ತಿದ್ದ, ಈತನ ಜೊತೆ ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು. ಈತನಿಗೆ ಮನೆ ಕೊಟ್ಟಿದ್ದಕ್ಕೆ ಈಗ ಮನೆ ಮಾಲೀಕರಿಗೂ ಟೆನ್ಷನ್. ಆ ಮನೆ ಮಾಲೀಕರಿಗೂ ಈಗ ಒಂದು ರೀತಿ ಆತಂಕ, ಚಿಂತೆ, ನಮಗೇನು ಸಮಸ್ಯೆ ಆಗುತ್ತೋ ಏನೋ ಅಂತ ಹೇಳಿ. ಸೊ ಇದು ಸರಿಯಾದ ಸಂದರ್ಭ ಈತನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ನೀನು ಮನೆ ಖಾಲಿ ಮಾಡಿಬಿಡಪ್ಪ ಅಂತ ಹೇಳಿ ಮನೆ ಮಾಲೀಕರು ಹೇಳಿದಾರಂತೆ. ಹೀಗಾಗಿ ಈತ ಬೇರೆ ಮನೆ ಹುಡುಕುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾನೆ. ಬೇರೆ ಮನೆ ಸಿಕ್ಬಿಡುತ್ತಾ? ಬೇರೆ ಮನೆ ಮಾಲೀಕರು ಈಗ ಯೋಚನೆ ಮಾಡ್ತಾರೆ, ಎಲ್ಲಿ ನಮ್ಮ ಮನೆ ಬಾಗಿಲಿಗೂ ನೋಟಿಸ್ ಕೊಟ್ಬಿಡ್ತಾರೋ ಏನೋ ಅಂತ ಹೇಳಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮನೆ ಸಿಗುತ್ತೋ ಇಲ್ವೋ ಸಮೀರನಿಗೆ? ಇಲ್ಲ, ಜಯಂತ್ ಮನೆ ಅಂತ ಮನೆ ಹುಡುಕ್ಬೇಕು ಈಗ ಅವನು. ಆ ಬುರುಡೆ ಮಾಸ್ಕ್ ಮ್ಯಾನ್ನ ಇಟ್ಕೊಂಡಿದ್ನಲ್ಲ ಜಯಂತ, ಆ ರೀತಿ ಬುರುಡೆ ಗ್ಯಾಂಗ್ನವ್ರ ಮನೆನೇ ಹುಡುಕೋಬೇಕು. ಇಲ್ಲ ಅಂದ್ರೆ ಇದಾರಲ್ಲ ಗಿರೀಶ್ ಮಠಣ್ಣನವರು, ನಮ್ಮ ಅಪಾರ್ಟ್ಮೆಂಟ್ ಇದೆ ಬಂದ್ಬಿಡು ಆಯ್ ಬಾಯ್ ಅಂತ ಹೇಳಿ ಕರೆದ್ಬಿಟ್ರೆ ಮುಗಿದೋಯ್. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಬರೋಣ. ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವುಗಳು, ಟ್ವಿಸ್ಟ್ಗಳು ಸಿಗ್ತಾ ಇರುವಂಥದ್ದು. ಇದೀಗ ಯೂಟ್ಯೂಬರ್ ಸಮೀರ್ನನ್ನು ಮನೆಯಿಂದ ಹೊರ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಮಾಲೀಕರು ಬಂದಿರುವಂತಹ ವಿಚಾರ ತಿಳಿತಾ ಇದೆ. ನಾನೀಗ ಬನ್ನೇರುಘಟ್ಟ ರಸ್ತೆಯ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತನ ಮನೆಯ ಬಳಿನೇ ಇದ್ದೀನಿ. ಕಳೆದ 1.5 ವರ್ಷದಿಂದ ಸಮೀರ್ ತನ್ನ ತಾಯಿ ಜೊತೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ವಾಸವಿದ್ದ. ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಸಮೀರು ಹಲವು ವಿಚಾರಗಳ ವಿಡಿಯೋಗಳನ್ನು ಇದೇ ಒಂದು ಮನೆಯಿಂದ ಮಾಡ್ತಾ ಇದ್ದ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಮಾಸ್ಕ್ ಮ್ಯಾನಿಂದ ಏನು ಗುಂಡಿಗಳನ್ನು ತೋಡುವಂತಹ ಪ್ರಕರಣ ಶುರುವಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅದರ 2 ದಿನದ ಮುಂಚಿತವಾಗಿ ಇದೇ ಒಂದು ಜಾಗದಿಂದನೂ ಕೂಡ ಆತ ವಿಡಿಯೋ ಮಾಡಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಅಂದರೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಮನೆ ವೆಕೇಟ್ ಇದ್ದಂತಹ ಹಿನ್ನೆಲೆಯಲ್ಲಿ ಟೂಲೆಟ್ ಬೋರ್ಡನ್ನು ಹಾಕಲಾಗಿತ್ತು. ಆದರೆ ಯಾವಾಗ ಇಷ್ಟೆಲ್ಲ ಒಂದು ಕಾಂಟ್ರವರ್ಸಿ ಆಯಿತು, ಸೊ ಮಾಲೀಕರು ಆ ಟೂಲೆಟ್ ಬೋರ್ಡನ್ನು ಕೂಡ ತೆಗೆದಿರುವಂಥದ್ದು. ಜೊತೆಗೆ ಖಾಲಿ ಇದ್ದಂತಹ ಮನೆಗೆ ಬೇರೆಯವ್ರು ಬಂದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಅದು ಸಮೀರ್ ಮನೆ ಅಲ್ಲ, ಸಮೀರ್ನ ಮೇಲಿರುವಂತಹ ಬಿಲ್ಡಿಂಗ್ನಲ್ಲಿ ಒಂದು ಮನೆ ಖಾಲಿ ಇತ್ತು. ಅದಕ್ಕೆ ಟೂಲೆಟ್ ಬೋರ್ಡನ್ನು ಹಾಕಿದ್ರು. ಅದರಲ್ಲಿ ಓನರ್ ನಂಬರ್ ಇತ್ತು. ಆದರೆ ಕಾಂಟ್ರವರ್ಸಿ ಆಗಿ ಎಲ್ಲರೂ ಆ ನಂಬರಿಗೆ ಬೇರೆ ವಿಚಾರಗಳನ್ನು ಕೇಳುವಂತಹ ಹಿನ್ನೆಲೆಯಲ್ಲಿ ಆ ಟೂಲೆಟ್ ಬೋರ್ಡನ್ನು ಕೂಡ ತೆಗೆದಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಜೊತೆಗೆ ಸಮೀರ್ ಕಾಂಟ್ರವರ್ಸಿ ಬೆನ್ನಲ್ಲೇ ಇರುವಂಥದ್ದು ಒಳ್ಳೆಯದಲ್ಲ ಈ ಒಂದು ಮನೆಯಲ್ಲಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಆತನನ್ನು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಕಳೆದ 1 ವಾರದಿಂದ ಸಮೀರು ಈ ಮನೆಯಲ್ಲಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಬೆಳ್ತಂಗಡಿ ಪೊಲೀಸರಿಂದ
ತೀವ್ರವಾದಂತಹ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆಯನ್ನು ಮುಗಿಸ್ಕೊಂಡು ಬಂದಂತಹ ಸಮೀರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ಏನು ಇಷ್ಟೆಲ್ಲ ಪ್ರಕರಣಗಳು ಇಷ್ಟೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಸದ್ಯದಲ್ಲೇ ಇದಕ್ಕೆ ಒಂದು ರೀತಿಯ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಸುಜಾತಾ ಭಟ್ ಏನು ಸುಳ್ಳು ಹೇಳಿದರು ಅದರ ಬಗ್ಗೆ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಬೇರೆ ಎಲ್ಲ ವಿಚಾರಗಳು ಸಾಕಷ್ಟಿದೆ, ಎಲ್ಲದಕ್ಕೂ ಕೂಡ ಸದ್ಯದಲ್ಲೇ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ವಿಡಿಯೋ ಮಾಡೋ ಮೂಲಕ ಆ ಉತ್ತರವನ್ನು ಕ್ಲಾರಿಟಿಯನ್ನು ಕೊಡುವಂತಹ ಒಂದು ಸುಳಿವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಾಂಟ್ರವರ್ಸಿ ಬೆನ್ನಲ್ಲೇ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಸಮೀರ್ನ ಮನೆಯಿಂದ ಖಾಲಿ ಮಾಡಿಸುವಂತಹ ವಿಚಾರ. ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಮನೆ ಬದಲು ಮಾಡೋದಕ್ಕೆ ಮುಂದಾದನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಏನು ಇದ್ದ ಸಮೀರ ಬನ್ನೇರುಘಟ್ಟದ ಹತ್ರ ಆ ಮನೆಯನ್ನು ಖಾಲಿ ಮಾಡೋದಕ್ಕೆ ಸಮೀರ್ ಮುಂದಾಗಿದ್ದಾನಂತೆ. ಬನ್ನೇರುಘಟ್ಟ ಸಮೀಪ ಇರುವಂತಹ ಸಮೀರ್ನ ಮನೆ ಕಳೆದ 1.5 ವರ್ಷದಿಂದ ಇದೇ ಮನೆಯಲ್ಲಿ ಸಮೀರ್ ಇದ್ದ. ಆದರೆ ಈಗ 1 ವಾರಕ್ಕಿಂತ ಹೆಚ್ಚಾಯಿತು ಮನೆ ಹತ್ರ ಈತ ಸುಳಿದಿಲ್ವಂತೆ. ಇದೀಗ ಈತನ ಎಲ್ಲ ಅಪರಾವತಾರ ಗೊತ್ತಾಗಿ ಮನೆ ಖಾಲಿ ಮಾಡಪ್ಪ, ನಿನ್ನ ಸವಾಸ ಬೇಡ ಅಂತ ಮನೆ ಮಾಲೀಕರು ಈತನಿಗೆ ಹೇಳ್ಬಿಟ್ಟಿದಾರಂತೆ. ಮನೆ ಖಾಲಿ ಮಾಡುವಂತ ಮನೆ ಮಾಲೀಕರು ಒತ್ತಡ ಹಾಕ್ತಾ ಇದ್ದಾರಂತೆ. ಸೊ ಆ ಮನೆನ ಖಾಲಿ ಮಾಡೋದಕ್ಕೆ ಸಮೀರ್ ಈಗ ಮುಂದಾಗಿದ್ದಾನೆ. ಈತ ಮುಂದಾಗಿದ್ದಾನೆ ಅನ್ನೋದಕ್ಕಿಂತ ಮನೆ ಮಾಲೀಕರು ಈತನನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮನೆ ಮಾಲೀಕರು ಈತನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು. ಈ ಎಲ್ಲ ವಿಚಾರಗಳು ಮನೆ ಮಾಲೀಕರಿಗೆ ಗೊತ್ತಾಗಿ, ಈತನ ಅಸಲಿಯತ್ತು ಮನೆ ಮಾಲೀಕರಿಗೆ ಗೊತ್ತಾಗಿ ಸಭ್ಯಸ್ಥರಿರ್ತಾರೆ ಕೆಲವರು. ಇವರು ಸವಾಸನೆ ಬೇಡ ನಮಗೆ ಅಂತ ಹೇಳಿ ಆತನನ್ನ ಮನೆಯಿಂದ ಖಾಲಿ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈಗ ಸಮೀರ್ ಮೊಹಮ್ಮದ್ ಇರುವಂತಹ ಮನೆ ತಾವು ಗಮನಿಸ್ತಾ ಇರುವಂಥದ್ದು. ಸಮೀರ್ ಮೊಹಮ್ಮದ್ ಇರುವಂಥ ಮನೆ. ಸಮೀರ್ ಮೊಹಮ್ಮದ್ ಇದೇ ಮನೆಯಲ್ಲಿ ಇದ್ದುಕೊಂಡು ಆ AI ವಿಡಿಯೋಗಳು, ಅದನ್ನು ಏನು ಹೇಳಬೇಕು, ಏನು ಮಾಡಬೇಕು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದ. ಈ ವಿಚಾರಗಳು ಈಗ ಮನೆ ಮಾಲೀಕರಿಗೆ ಗೊತ್ತಾಗಿದೆ. ಇನ್ನು SIT ಅಧಿಕಾರಿಗಳು ಬಂದು ಆ ಮನೆಯ ಬಾಗಿಲಿಗೆ ಅಂಟಿಸೋದ್ರು ಪಾಪ ವಿಚಾರಣೆಗೆ ಅಂತ ಹೇಳಿ. ಮನೆ ಮಾಲೀಕರನ್ನು ಕೇಳಿದರು, ಎಷ್ಟು ದಿನದಿಂದ ಇಲ್ಲಿ ಇದ್ದ ಈತ ಯಾವಾಗ ಬರ್ತಿದ್ದ, ಯಾವಾಗ ಹೋಗ್ತಿದ್ದ, ಈತನ ಜೊತೆ ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು. ಈತನಿಗೆ ಮನೆ ಕೊಟ್ಟಿದ್ದಕ್ಕೆ ಈಗ ಮನೆ ಮಾಲೀಕರಿಗೂ ಟೆನ್ಷನ್. ಆ ಮನೆ ಮಾಲೀಕರಿಗೂ ಈಗ ಒಂದು ರೀತಿ ಆತಂಕ, ಚಿಂತೆ, ನಮಗೇನು ಸಮಸ್ಯೆ ಆಗುತ್ತೋ ಏನೋ ಅಂತ ಹೇಳಿ. ಸೊ ಇದು ಸರಿಯಾದ ಸಂದರ್ಭ ಈತನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ನೀನು ಮನೆ ಖಾಲಿ ಮಾಡಿಬಿಡಪ್ಪ ಅಂತ ಹೇಳಿ ಮನೆ ಮಾಲೀಕರು ಹೇಳಿದಾರಂತೆ. ಹೀಗಾಗಿ ಈತ ಬೇರೆ ಮನೆ ಹುಡುಕುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾನೆ. ಬೇರೆ ಮನೆ ಸಿಕ್ಬಿಡುತ್ತಾ? ಬೇರೆ ಮನೆ ಮಾಲೀಕರು ಈಗ ಯೋಚನೆ ಮಾಡ್ತಾರೆ, ಎಲ್ಲಿ ನಮ್ಮ ಮನೆ ಬಾಗಿಲಿಗೂ ನೋಟಿಸ್ ಕೊಟ್ಬಿಡ್ತಾರೋ ಏನೋ ಅಂತ ಹೇಳಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮನೆ ಸಿಗುತ್ತೋ ಇಲ್ವೋ ಸಮೀರನಿಗೆ? ಇಲ್ಲ, ಜಯಂತ್ ಮನೆ ಅಂತ ಮನೆ ಹುಡುಕ್ಬೇಕು ಈಗ ಅವನು. ಆ ಬುರುಡೆ ಮಾಸ್ಕ್ ಮ್ಯಾನ್ನ ಇಟ್ಕೊಂಡಿದ್ನಲ್ಲ ಜಯಂತ, ಆ ರೀತಿ ಬುರುಡೆ ಗ್ಯಾಂಗ್ನವ್ರ ಮನೆನೇ ಹುಡುಕೋಬೇಕು. ಇಲ್ಲಾಂದ್ರೆ ಇದಾರಲ್ಲ ಗಿರೀಶ್ ಮಠಣ್ಣನವರು, ನಮ್ಮ ಅಪಾರ್ಟ್ಮೆಂಟ್ ಇದೆ ಬಂದ್ಬಿಡು ಆಯ್ ಬಾಯ್ ಅಂತ ಹೇಳಿ ಕರೆದ್ಬಿಟ್ರೆ ಮುಗಿದೋಯ್ತು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಬರೋಣ. ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವುಗಳು, ಟ್ವಿಸ್ಟ್ಗಳು ಸಿಗ್ತಾ ಇರುವಂಥದ್ದು. ಇದೀಗ ಯೂಟ್ಯೂಬರ್ ಸಮೀರ್ನನ್ನು ಮನೆಯಿಂದ ಹೊರಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಮಾಲೀಕರು ಬಂದಿರುವಂತಹ ವಿಚಾರ ತಿಳಿತಾ ಇದೆ. ನಾನೀಗ ಬನ್ನೇರುಘಟ್ಟ ರಸ್ತೆಯ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತನ ಮನೆಯ ಬಳಿನೇ ಇದ್ದೀನಿ. ಕಳೆದ 1.5 ವರ್ಷದಿಂದ ಸಮೀರ್ ತನ್ನ ತಾಯಿ ಜೊತೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ವಾಸವಿದ್ದ. ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಸಮೀರು ಹಲವು ವಿಚಾರಗಳ ವಿಡಿಯೋಗಳನ್ನು ಇದೇ ಒಂದು ಮನೆಯಿಂದ ಮಾಡ್ತಾ ಇದ್ದ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಮಾಸ್ಕ್ ಮ್ಯಾನಿಂದ ಏನು ಗುಂಡಿಗಳನ್ನು ತೋಡುವಂತಹ ಪ್ರಕರಣ ಶುರುವಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅದರ 2 ದಿನದ ಮುಂಚಿತವಾಗಿ ಇದೇ ಒಂದು ಜಾಗದಿಂದನೂ ಕೂಡ ಆತ ವಿಡಿಯೋ ಮಾಡಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಅಂದರೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಮನೆ ವೆಕೇಟ್ ಇದ್ದಂತಹ ಹಿನ್ನೆಲೆಯಲ್ಲಿ ಟೂಲೆಟ್ ಬೋರ್ಡನ್ನು ಹಾಕಲಾಗಿತ್ತು. ಆದರೆ ಯಾವಾಗ ಇಷ್ಟೆಲ್ಲ ಒಂದು ಕಾಂಟ್ರವರ್ಸಿ ಆಯಿತು, ಸೊ ಮಾಲೀಕರು
ಮಾಲೀಕರು ಆ ಟೂಲೆಟ್ ಬೋರ್ಡನ್ನ ಕೂಡ ತೆಗೆದಿರುವಂಥದ್ದು. ಜೊತೆಗೆ ಖಾಲಿ ಇದ್ದಂತಹ ಮನೆಗೆ ಬೇರೆಯವರು ಬಂದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಅದು ಸಮೀರ್ ಮನೆ ಅಲ್ಲ, ಸಮೀರ್ನ ಮೇಲಿರುವಂತಹ ಬಿಲ್ಡಿಂಗ್ನಲ್ಲಿ ಒಂದು ಮನೆ ಖಾಲಿ ಇತ್ತು. ಅದಕ್ಕೆ ಟೂಲೆಟ್ ಬೋರ್ಡನ್ನ ಹಾಕಿದ್ರು. ಅದರಲ್ಲಿ ಓನರ್ ನಂಬರ್ ಇತ್ತು. ಆದರೆ ಕಾಂಟ್ರವರ್ಸಿ ಆಗಿ ಎಲ್ಲರೂ ಆ ನಂಬರಿಗೆ ಬೇರೆ ವಿಚಾರಗಳನ್ನು ಕೇಳುವಂತಹ ಹಿನ್ನೆಲೆಯಲ್ಲಿ ಆ ಟೂಲೆಟ್ ಬೋರ್ಡನ್ನ ಕೂಡ ತೆಗೆದಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಜೊತೆಗೆ ಸಮೀರ್ ಕಾಂಟ್ರವರ್ಸಿ ಬೆನ್ನಲ್ಲೇ ಇರುವಂಥದ್ದು ಒಳ್ಳೇದಲ್ಲ ಈ ಒಂದು ಮನೆಯಲ್ಲಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಆತನನ್ನು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಕಳೆದ ಒಂದು ವಾರದಿಂದ ಸಮೀರು ಈ ಮನೆಯಲ್ಲಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಬೆಳ್ತಂಗಡಿ ಪೊಲೀಸರಿಂದ ತೀವ್ರವಾದಂತಹ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆಯನ್ನು ಮುಗಿಸ್ಕೊಂಡು ಬಂದಂತಹ ಸಮೀರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ಏನು ಇಷ್ಟೆಲ್ಲ ಪ್ರಕರಣಗಳು ಇಷ್ಟೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಸದ್ಯದಲ್ಲೇ ಇದಕ್ಕೆ ಒಂದು ರೀತಿಯ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಸುಜಾತಾ ಭಟ್ ಏನು ಸುಳ್ಳು ಹೇಳಿದರು ಅದರ ಬಗ್ಗೆ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಬೇರೆ ಎಲ್ಲ ವಿಚಾರಗಳು ಸಾಕಷ್ಟಿದೆ, ಎಲ್ಲದಕ್ಕೂ ಕೂಡ ಸದ್ಯದಲ್ಲೇ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ವಿಡಿಯೋ ಮಾಡೋ ಮೂಲಕ ಆ ಉತ್ತರವನ್ನು ಕ್ಲಾರಿಟಿಯನ್ನು ಕೊಡುವಂತಹ ಒಂದು ಸುಳಿವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಾಂಟ್ರವರ್ಸಿ ಬೆನ್ನಲ್ಲೇ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಸಮೀರ್ನ ಮನೆಯಿಂದ ಖಾಲಿ ಮಾಡಿಸುವಂತಹ ವಿಚಾರಗಳು ಮಾಹಿತಿಗಳು ತಿಳಿದು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ. ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ಮನೆ ಬದಲು ಮಾಡೋದಕ್ಕೆ ಮುಂದಾದನ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಡಿಗೆ ಮನೆಯಲ್ಲಿ ಏನು ಇದ್ದ ಸಮೀರ ಬನ್ನೇರುಘಟ್ಟದ ಹತ್ರ ಆ ಮನೆಯನ್ನು ಖಾಲಿ ಮಾಡೋದಕ್ಕೆ ಸಮೀರ್ ಮುಂದಾಗಿದ್ದಾನಂತೆ. ಬನ್ನೇರುಘಟ್ಟ ಸಮೀಪ ಇರುವಂತಹ ಸಮೀರ್ನ ಮನೆ ಕಳೆದ 1.5 ವರ್ಷದಿಂದ ಇದೇ ಮನೆಯಲ್ಲಿ ಸಮೀರ್ ಇದ್ದ. ಆದರೆ ಈಗ 1 ವಾರಕ್ಕಿಂತ ಹೆಚ್ಚಾಯಿತು ಮನೆ ಹತ್ರ ಈತ ಸುಳಿದಿಲ್ವಂತೆ. ಇದೀಗ ಈತನ ಎಲ್ಲ ಅಪರಾವತಾರ ಗೊತ್ತಾಗಿ ಮನೆ ಖಾಲಿ ಮಾಡಪ್ಪ, ನಿನ್ನ ಸವಾಸ ಬೇಡ ಅಂತ ಮನೆ ಮಾಲೀಕರು ಈತನಿಗೆ ಹೇಳ್ಬಿಟ್ಟಿದಾರಂತೆ. ಮನೆ ಖಾಲಿ ಮಾಡುವಂತ ಮನೆ ಮಾಲೀಕರು ಒತ್ತಡ ಹಾಕ್ತಾ ಇದ್ದಾರಂತೆ. ಸೊ ಆ ಮನೆನ ಖಾಲಿ ಮಾಡೋದಕ್ಕೆ ಸಮೀರ್ ಈಗ ಮುಂದಾಗಿದ್ದಾನೆ. ಈತ ಮುಂದಾಗಿದ್ದಾನೆ ಅನ್ನೋದಕ್ಕಿಂತ ಮನೆ ಮಾಲೀಕರು ಈತನನ್ನ ಖಾಲಿ ಮಾಡಿಸ್ತಾ ಇದ್ದಾರೆ. ಮನೆ ಮಾಲೀಕರು ಈತನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಮನೆ ಖಾಲಿ ಮಾಡು, ಮನೆ ಖಾಲಿ ಮಾಡು. ಈ ಎಲ್ಲ ವಿಚಾರಗಳು ಮನೆ ಮಾಲೀಕರಿಗೆ ಗೊತ್ತಾಗಿ, ಈತನ ಅಸಲಿಯತ್ತು ಮನೆ ಮಾಲೀಕರಿಗೆ ಗೊತ್ತಾಗಿ ಸಭ್ಯಸ್ಥರಿರ್ತಾರೆ ಕೆಲವರು. ಇವರು ಸವಾಸನೆ ಬೇಡ ನಮಗೆ ಅಂತ ಹೇಳಿ ಆತನನ್ನ ಮನೆಯಿಂದ ಖಾಲಿ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಈಗ ಸಮೀರ್ ಮೊಹಮ್ಮದ್ ಇರುವಂತಹ ಮನೆ ತಾವು ಗಮನಿಸ್ತಾ ಇರುವಂಥದ್ದು ಸಮೀರ್ ಮೊಹಮ್ಮದ್ ಇರುವಂಥ ಮನೆ. ಸಮೀರ್ ಮೊಹಮ್ಮದ್ ಇದೇ ಮನೆಯಲ್ಲಿ ಇದ್ದುಕೊಂಡು ಆ AI ವಿಡಿಯೋಗಳು, ಅದನ್ನು ಏನು ಹೇಳಬೇಕು, ಏನು ಮಾಡಬೇಕು ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದ. ಈ ವಿಚಾರಗಳು ಈಗ ಮನೆ ಮಾಲೀಕರಿಗೆ ಗೊತ್ತಾಗಿದೆ. ಇನ್ನು SIT ಅಧಿಕಾರಿಗಳು ಬಂದು ಆ ಮನೆಯ ಬಾಗಿಲಿಗೆ ಅಂಟಿಸೋದ್ರು ಪಾಪ ವಿಚಾರಣೆಗೆ ಅಂತ ಹೇಳಿ. ಮನೆ ಮಾಲೀಕರನ್ನು ಕೇಳಿದರು, ಎಷ್ಟು ದಿನದಿಂದ ಇಲ್ಲಿ ಇದ್ದ ಈತ ಯಾವಾಗ ಬರ್ತಿದ್ದ, ಯಾವಾಗ ಹೋಗ್ತಿದ್ದ, ಈತನ ಜೊತೆ ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು. ಈತನಿಗೆ ಮನೆ ಕೊಟ್ಟಿದ್ದಕ್ಕೆ ಈಗ ಮನೆ ಮಾಲೀಕರಿಗೂ ಟೆನ್ಷನ್. ಆ ಮನೆ ಮಾಲೀಕರಿಗೂ ಈಗ ಒಂದು ರೀತಿ ಆತಂಕ, ಚಿಂತೆ, ನಮಗೇನು ಸಮಸ್ಯೆ ಆಗುತ್ತೋ ಏನೋ ಅಂತ ಹೇಳಿ. ಸೊ ಇದು ಸರಿಯಾದ ಸಂದರ್ಭ ಈತನನ್ನ ಮನೆಯಿಂದ ಆಚೆ ಹಾಕೋದಕ್ಕೆ. ನೀನು ಮನೆ ಖಾಲಿ ಮಾಡಿಬಿಡಪ್ಪ ಅಂತ ಹೇಳಿ ಮನೆ ಮಾಲೀಕರು ಹೇಳಿದಾರಂತೆ. ಹೀಗಾಗಿ ಈತ ಬೇರೆ ಮನೆ ಹುಡುಕುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾನೆ. ಬೇರೆ ಮನೆ ಸಿಕ್ಬಿಡುತ್ತಾ? ಬೇರೆ ಮನೆ ಮಾಲೀಕರು ಈಗ ಯೋಚನೆ ಮಾಡ್ತಾರೆ, ಎಲ್ಲಿ ನಮ್ಮ ಮನೆ ಬಾಗಿಲಿಗೂ ನೋಟಿಸ್ ಕೊಟ್ಬಿಡ್ತಾರೋ ಏನೋ ಅಂತ ಹೇಳಿ. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮನೆ ಸಿಗುತ್ತೋ ಇಲ್ವೋ ಸಮೀರನಿಗೆ? ಇಲ್ಲ, ಜಯಂತ್ ಮನೆ ಅಂತ ಮನೆ ಹುಡುಕ್ಬೇಕು ಈಗ ಅವನು. ಆ ಬುರುಡೆ ಮಾಸ್ಕ್ ಮ್ಯಾನ್ನ ಇಟ್ಕೊಂಡಿದ್ನಲ್ಲ ಜಯಂತ, ಆ ರೀತಿ ಬುರುಡೆ ಗ್ಯಾಂಗ್ನವ್ರ ಮನೆನೇ ಹುಡುಕೋಬೇಕು. ಇಲ್ಲಾಂದ್ರೆ ಇದಾರಲ್ಲ ಗಿರೀಶ್ ಮಠಣ್ಣನವರು, ನಮ್ಮ ಅಪಾರ್ಟ್ಮೆಂಟ್ ಇದೆ ಬಂದ್ಬಿಡು ಆಯ್ ಬಾಯ್ ಅಂತ ಹೇಳಿ ಕರೆದ್ಬಿಟ್ರೆ ಮುಗಿದೋಯ್ತು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ನೋಡ್ಕೊಂಬರೋಣ. ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವುಗಳು, ಟ್ವಿಸ್ಟ್ಗಳು ಸಿಗ್ತಾ ಇರುವಂಥದ್ದು. ಇದೀಗ ಯೂಟ್ಯೂಬರ್ ಸಮೀರ್ನನ್ನು ಮನೆಯಿಂದ ಹೊರಹಾಕಬೇಕು ಅನ್ನೋ ನಿರ್ಧಾರಕ್ಕೆ ಮಾಲೀಕರು ಬಂದಿರುವಂತಹ ವಿಚಾರ ತಿಳಿತಾ ಇದೆ. ನಾನೀಗ ಬನ್ನೇರುಘಟ್ಟ ರಸ್ತೆಯ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತನ ಮನೆಯ ಬಳಿನೇ ಇದ್ದೀನಿ. ಕಳೆದ 1.5 ವರ್ಷದಿಂದ ಸಮೀರ್ ತನ್ನ ತಾಯಿ ಜೊತೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ವಾಸವಿದ್ದ. ಗ್ರೌಂಡ್ ಫ್ಲೋರ್ನಲ್ಲಿದ್ದಂತಹ ಸಮೀರು ಹಲವು ವಿಚಾರಗಳ ವಿಡಿಯೋಗಳನ್ನು ಇದೇ ಒಂದು ಮನೆಯಿಂದ ಮಾಡ್ತಾ ಇದ್ದ ಅನ್ನೋ ಒಂದು ಇನ್ಫಾರ್ಮೇಷನ್
ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಮಾಸ್ಕ್ ಮ್ಯಾನಿಂದ ಏನು ಗುಂಡಿಗಳನ್ನು ತೋಡುವಂತಹ ಪ್ರಕರಣ ಶುರುವಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ತು. ಅದರ 2 ದಿನದ ಮುಂಚಿತವಾಗಿ ಇದೇ ಒಂದು ಜಾಗದಿಂದನೂ ಕೂಡ ಆತ ವಿಡಿಯೋ ಮಾಡಿರುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಅಂದರೆ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಮನೆ ವೆಕೇಟ್ ಇದ್ದಂತಹ ಹಿನ್ನೆಲೆಯಲ್ಲಿ ಟೂಲೆಟ್ ಬೋರ್ಡನ್ನ ಹಾಕಲಾಗಿತ್ತು. ಆದರೆ ಯಾವಾಗ ಇಷ್ಟೆಲ್ಲ ಒಂದು ಕಾಂಟ್ರವರ್ಸಿ ಆಯಿತು, ಸೊ ಮಾಲೀಕರು ಆ ಟೂಲೆಟ್ ಬೋರ್ಡನ್ನ ಕೂಡ ತೆಗೆದಿರುವಂಥದ್ದು. ಜೊತೆಗೆ ಖಾಲಿ ಇದ್ದಂತಹ ಮನೆಗೆ ಬೇರೆಯವ್ರು ಬಂದಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಅದು ಸಮೀರ್ ಮನೆ ಅಲ್ಲ, ಸಮೀರ್ನ ಮೇಲಿರುವಂತಹ ಬಿಲ್ಡಿಂಗ್ನಲ್ಲಿ ಒಂದು ಮನೆ ಖಾಲಿ ಇತ್ತು, ಅದಕ್ಕೆ ಟೂಲೆಟ್ ಬೋರ್ಡನ್ನ ಹಾಕಿದ್ರು. ಅದರಲ್ಲಿ ಓನರ್ ನಂಬರ್ ಇತ್ತು. ಆದರೆ ಕಾಂಟ್ರವರ್ಸಿ ಆಗಿ ಎಲ್ಲರೂ ಆ ನಂಬರಿಗೆ ಬೇರೆ ವಿಚಾರಗಳನ್ನು ಕೇಳುವಂತಹ ಹಿನ್ನೆಲೆಯಲ್ಲಿ ಆ ಟೂಲೆಟ್ ಬೋರ್ಡನ್ನ ಕೂಡ ತೆಗೆದಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಜೊತೆಗೆ ಸಮೀರ್ ಕಾಂಟ್ರವರ್ಸಿ ಬೆನ್ನಲ್ಲೇ ಇರುವಂಥದ್ದು ಒಳ್ಳೆಯದಲ್ಲ ಈ ಒಂದು ಮನೆಯಲ್ಲಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಆತನನ್ನು ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಕಳೆದ 1 ವಾರದಿಂದ ಸಮೀರು ಈ ಮನೆಯಲ್ಲಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಬೆಳ್ತಂಗಡಿ ಪೊಲೀಸರಿಂದ ತೀವ್ರವಾದಂತಹ ವಿಚಾರಣೆ ಕೂಡ ನಡೀತಾ ಇದೆ. ವಿಚಾರಣೆಯನ್ನು ಮುಗಿಸ್ಕೊಂಡು ಬಂದಂತಹ ಸಮೀರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ಏನು ಇಷ್ಟೆಲ್ಲ ಪ್ರಕರಣಗಳು ಇಷ್ಟೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಸದ್ಯದಲ್ಲೇ ಇದಕ್ಕೆ ಒಂದು ರೀತಿಯ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಸುಜಾತಾ ಭಟ್ ಏನು ಸುಳ್ಳು ಹೇಳಿದರು ಅದರ ಬಗ್ಗೆ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಬೇರೆ ಎಲ್ಲ ವಿಚಾರಗಳು ಸಾಕಷ್ಟಿದೆ, ಎಲ್ಲದಕ್ಕೂ ಕೂಡ ಸದ್ಯದಲ್ಲೇ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ವಿಡಿಯೋ ಮಾಡೋ ಮೂಲಕ ಆ ಉತ್ತರವನ್ನು ಕ್ಲಾರಿಟಿಯನ್ನು ಕೊಡುವಂತಹ ಒಂದು ಸುಳಿವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಕಾಂಟ್ರವರ್ಸಿ ಬೆನ್ನಲ್ಲೇ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಸಮೀರ್ನ ಮನೆಯಿಂದ ಖಾಲಿ ಮಾಡಿಸುವಂತಹ ವಿಚಾರಗಳು ಮಾಹಿತಿಗಳು